ಮೊಮ್ಮಗನಿಗಾಗಿ ಕಣ್ಣೀರು ಹಾಕ್ತಿರುವ ವೃದ್ಧ ದಂಪತಿ, ಹಿರಿ ಜೀವಗಳ ಆಕ್ರಂದನದ ಹಿಂದಿದೆ ಮನ ಮಿಡಿಯುವ ಕತೆ. ಹೌದು, ಹೀಗೆ ಬಿರು ಬಿಸಿಲಿನಲ್ಲಿ ನ್ಯಾಯಕ್ಕಾಗಿ ಅಲಿಯುತ್ತಿರುವ ವೃದ್ಧ ದಂಪತಿಯ ಹೆಸರು ನಾಗಪ್ಪ ಭಾಗವ್ವ. ಇವರಿಗೆ ಇದ್ದ ಓರ್ವ ಪುತ್ರ ಶಿವಾನಂದ್ ಕಳೆದ 7 ವರ್ಷದ ಹಿಂದೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದ. ಆದರೆ ಮಗನ ಸಾವಿನ ನೋವನ್ನ ಮೊಮ್ಮಗನ ನಗುವಿನಲ್ಲಿ ಮರೆತು ಹೋಗಿದ್ದ ವೃದ್ಧ ದಂಪತಿಗೆ ಸೊಸೆಯ ವೈಯಕ್ತಿಕ ನಿರ್ಧಾರ ದಿನಂಪ್ರತಿ ಕಣ್ಣೀರು ಹಾಕುವಂತೆ ಮಾಡಿದೆ. ಅಂದಹಾಗೆ ಮೊಮ್ಮಗನಿಗಾಗಿ ಕಣ್ಣೀರು ಹಾಕ್ತಿರುವ ಈ ವೃದ್ಧ ದಂಪತಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಗದ್ಯಾಳ ಗ್ರಾಮದವರು. ಅಪಘಾತದಲ್ಲಿ ಮಗನನ್ನ ಕಳ್ಕೊಂಡಿದ್ದ ವೃದ್ಧ ದಂಪತಿಗೆ ಆಸರೆ ಆಗಬೇಕಿದ್ದ ಸೊಸೆ ಮನೆ ಮುಂದಿನ ವಿವಾಹಿತ ಪುರುಷನೊಂದಿಗೆ ಮನೆ ಬಿಟ್ಟು ಪರಾರಿಯಾಗಿದ್ದಾಳೆ. ಜೊತೆಗೆ 9 ವರ್ಷದ ಮಗನನ್ನ ಕರ್ಕೊಂಡು ಹೋಗಿರೋದೇ ಇದೀಗ ವೃದ್ಧ ದಂಪತಿಯ ಆತಂಕಕ್ಕೆ ಕಾರಣ ಆಗಿದೆ. ಹೀಗಾಗಿ ಮೊಮ್ಮಗನ ಜೀವಕ್ಕೆ ತೊಂದರೆ ಇದೆ, ಆತನನ್ನ ನಮಗೆ ಹುಡುಕಿ ಕೊಡಿ ಅಂತ ಕಾಕಿ ಮೊರೆ ಹೋಗಿದ್ದಾರೆ. ಈ ಕುರಿತು ಮೃತ ಶಿವಾನಂದ್ ತಾಯಿ ಭಾಗವ್ವ ಹೇಳಿದ್ದು ಹೀಗೆ. ನಮ್ಮ ಮಗುಗೆ ಆಕ್ಸಿಡೆಂಟ್ ಆಗಿತ್ತು ರೀ. ಆಕ್ಸಿಡೆಂಟ್ ಆಗೋಣ ರೀ. ಮತ್ತು ಮುಂದೆ ಸೊಸಿ ನಮ್ಮ ಮಂತ್ಯಕ್ಕೆ ಇರಲಿಲ್ಲ ರೀ. ನಾ ಬೀಳಿಗೆಯಾಗ ಇರ್ತೀನಿ ಅಂದಳ್ರಿ. ನಾವು ಒಟ್ಟು ಬರೋದು ಹೋಗೋದು ಮಾಡಿದೆವ್ರಿ. ಯಾಕೆ ಇಲ್ಲಿ ನಿಂತಳ್ರಿ, ಯಾಕೆ ಬರೋದು ಹೋಗೋದು ಮಾಡಿದೆವ್ರಿ. ಮತ್ತು ತಿಕ್ಕಾಡಿ ಬಂದು ಆಕೆ ಬರೆದು ಬಿಟ್ಟಳ್ರಿ ಅಂತ. ಅಲ್ಲಿ ದೇವತನ ನಮಗೇನು ಫೋನ್ ಎತ್ತಲಿಲ್ಲ ರೀ ಆಕೆ ಅಂತ ಫೋನ್ ಹಚ್ಚಿ ಬಿಟ್ಟೇವ್ರಿ. ಮುಂದೆ ನಮ್ಮ ಅತ್ತೆ ತಿರ್ಕೊಂಡ್ರಿ. ನಮ್ಮ ಅತ್ತೆ ತಿರ್ಕೊಂಡು ನಾವು ಫೋನ್ ಹಚ್ಚಿದೇವ್ರಿ. ಹಿಂಗೆ ಬೀಳಿಗೆ ಆಗಿದ್ದತ್ರಿ. ಅವ್ರ ತಮ್ಮ ಬಂದ್ರಿ. ಆಕೆ ಬರಲಿಲ್ಲ. ಶಿವನ ಫೋನ್ ತಿತ್ತಿಗಿರಿ ಅವ್ರ ಅಪ್ಪ ಫೋನ್ ಹಚ್ಚಿನ್ರಿ. ಬರ್ತೇವೆ ಅಂದರು. ಅದಕ್ಕೂ ಬರಲಿಲ್ಲ ರೀ ಅವರು. ಮತ್ತು ಎಲ್ಲಿ ಹೇಳೋ ಎಲ್ಲಿಲ್ಲ ನಾವು ವಿಚಾರ ಮಾಡಿಲ್ಲ ರೀ ಆಕೆನು. ಈಗೀಗ ನಾವು ಬರ್ರಿ ಗೊತ್ತಾಗಾನ ಕಡೆ ಬಂದೇವೆ. ಎಲ್ಲಿ ಹೋಗ್ಯಾರ ಈಗ ಅವ್ರು? ಏನಾಗೈತೆ ರೀ? ಯಾರ ಜೊತೆ ಹೋಗ್ಯಾರ? ಏನು ಮಲ್ಲಿಕಾರ್ಜುನ ಅಂತ ನೋಡ್ರಿ ಪಾಟೀಲ್, ಅವ್ನು ತೊಗೊಂಡು ಹೋಗಿ ಅಂತ ಹೇಳಿ ಸುದ್ದಿ ಬಂದೈತೆ ರೀ. ಎಷ್ಟು ವರ್ಷ ಆತ್ರಿ? ವರ್ಷ ಆತು ರೀ. ಪೈಲೇನು ಆಟ ಬರೋದು ಬಿಡೋದು ಮಾಡ್ತೇಳ್ರಿ. ಈಗ ವರ್ಷ ಆತು ರೀ. ನಮ್ಮ ಅಮ್ಮಗರು ಮಾರೇನು ಇಲ್ಲ ರೀ. ಏನ ಕಳ್ಕೊಂಡು ಕೂತೀವ್ರಿ. ಮೊಮ್ಮಗ ಭಾಳ ಜೀವ ಇದ್ದ ನಿಮ್ಮ? ಹ್ಞೂ ರೀ. ಇನ್ನು ಅಪಘಾತದಲ್ಲಿ ಮೃತಪಟ್ಟಿದ್ದ ಶಿವಾನಂದ್ ಈ ಹಿಂದೆ ಬೀಳಗಿ ಪಟ್ಟಣದಲ್ಲಿ ಫೋಟೋ ಸ್ಟುಡಿಯೋವೊಂದನ್ನು ನಡೆಸುತ್ತಿದ್ದ. ಇದರಲ್ಲಿ ಉತ್ತಮ ಆದಾಯ ಹೊಂದಿದ್ದ ಶಿವಾನಂದ್ ಕೆಲವು ಆಸ್ತಿಗಳನ್ನ ಖರೀದಿಸಿದ್ದ. ಸದ್ಯ ಇವು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತವೆ. ಇದರ ಮೇಲೆ ಕಣ್ಣಿಟ್ಟಿರುವ ಸೊಸೆ ಮತ್ತು ಅವನ ಪ್ರಿಯಕರ ಮೊಮ್ಮಗನಿಗೆ ಏನಾದರೂ ತೊಂದರೆ ಮಾಡಬಹುದು ಎನ್ನುವುದೇ ಹಿರಿಯ ಜೀವಿಗಳ ಕಣ್ಣೀರಿಗೆ ಕಾರಣವಾಗಿದೆ. ಈ ಕುರಿತು ಸಂಪೂರ್ಣ ಮಾಹಿತಿ ಪಡೆದಿರುವ ಬಾಗಲಕೋಟೆ ಎಸ್ಪಿ ಅಮರನಾಥ ರೆಡ್ಡಿ ವೃದ್ಧ ದಂಪತಿಗೆ ನ್ಯಾಯ ಒದಗಿಸುವ ಭರವಸೆ ನೀಡಿದ್ದಾರೆ. ಮತ್ತು ಈಗಿರ್ತಕ್ಕಂಥ ಶ್ರೀಮತಿ ಭಾಗವ್ವ ಅವ್ರದ್ದು ಬಂದು ಏನು ಕಂಪ್ಲೇಂಟು ಕೊಟ್ಟಾರೆ ನಮ್ಮ ಜೊತೆ ಅಂತಂದರೆ, ಈಗ ನಂದು ಸೊಸೆ ಹೋಗಿದ್ದಾಳೆ ಮತ್ತು ಓದೋನ ಜೊತೆ ಆಲ್ರೆಡಿ ಮದುವೆ ಕೂಡ ಆಗಿದೆ ಮತ್ತು ಅವ್ರದ್ದು ಕೂಡ ಆಸ್ತಿ ಜಗಳ ನಡೀತಾ ಇದೆ. ನಂದು ಮೊಮ್ಮಗನಿಗೆ ಯಾವುದೇ ರೀತಿಯಿಂದ ಆಸ್ತಿ ಜಗಳ ಸಂಬಂಧ ನನ್ನ ಮೊಮ್ಮಗನಿಗೆ ಏನಾದರೂ ತೊಂದರೆ ಆಗಬಾರ್ದು. ನನ್ನ ಮೊಮ್ಮಗನ ನನಗೆ ವಾಪಸ್ಸು ತರಿಸ್ಕೊಡಿ. ಮತ್ತು ನಮ್ಮಲ್ಲಿರ್ತಕ್ಕಂಥ ಆಸ್ತಿ ಏನಿದೆ ಮೊಮ್ಮಗನಿಗೆ ನೀವು ಹೋಗಲಿ. ಯಾಕಂದರೆ ಅವನು ಇನ್ನೂ ಚಿಕ್ಕವನು ಇರೋದ್ರೆ 9 ವರ್ಷ, ಅವನು ಬೆಳೆದು ದೊಡ್ಡವನಾಗಲಿ. ನಂದು ಮಗಂದು ಆಸ್ತಿ ಏನಿತ್ತು ನನ್ನ ಮಗನಿಗೆ ಸೇರ್ಬೇಕು ಎಂಬ ದೃಷ್ಟಿಯಿಂದ ಇದರಲ್ಲಿ ಏನು ನೀವು ಕಾನೂನಾತ್ಮಕವಾಗಿ ಕ್ರಮ ತಗೋಬೇಕು ಮತ್ತು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಪರಿಶೀಲಿಸಿ ಸೂಕ್ತವಾಗಿ ನಾನು ಕೂಡ ಕಾನೂನು ತಜ್ಞರ ಅಭಿಪ್ರಾಯದಿಂದ ಪಡೆದುಬಿಟ್ಟು ಇದರಲ್ಲಿ ಪೊಲೀಸ್ ಇಲಾಖೆಯಿಂದ ಏನೇನು ಕಾನೂನಾತ್ಮಕವಾಗಿ ಕ್ರಮ ಜರುಗಿಸ್ಬೇಕೆಂಬುದನ್ನು ಪರಿಶೀಲಿಸಿಬಿಟ್ಟು ಅವರಿಗೆ ಕಾನೂನು ಕ್ರಮ ತಗೊಂಡ್ಬಿಟ್ಟು ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸನ ನಾವು ಮಾಡ್ತೀವಿ ಅಂತ ನಾನು ಹೇಳಿಕೆ ಇಷ್ಟಪಡ್ತೀನಿ. ಒಟ್ನಲ್ಲಿ ಮಗನ ಸಾವಿನಿಂದ ಕಂಗೆಟ್ಟಿದ್ದ ಹಿರಿಯ ಜೀವಗಳಿಗೆ ಇದೀಗ ಸೊಸೆಯ ಕೆಟ್ಟ ನಿರ್ಧಾರ ಮತ್ತಷ್ಟು ನೋವು ತರಿಸಿದೆ. ಆದರೆ ಸೊಸೆಯ ವೈಯಕ್ತಿಕ ನಿರ್ಧಾರವು ಮೊಮ್ಮಗನಿಗೆ ಯಾವುದೇ ತೊಂದರೆ ಆಗದಿರಲಿ ಎನ್ನುವ ಕಾರಣಕ್ಕೆ ವೃದ್ಧ ದಂಪತಿಯು ಕಾನೂನಿನ ಮೊರೆ ಹೋಗಿದ್ದಾರೆ.